ಮಹಾವೀರ ಮಹಾದರ್ಶನ ಶ್ರೀ ಕೇವಲಜ್ಞಾನ ಕಲ್ಯಾಣ ಸಂಪುಟ ಸೋಪಾನ 13. ಸ್ವತ್ತಳ ತುಳಿವಂತೆ ಸುಂಟರ ಗಾಳಿಯೇ ಸ್ತ್ರೀ ರೂಪ ತಾಳಿ ಹೊರಟು ವೈಶಾಲಿಯಿಂದ ಮಹಾವೀರನು ಸೇರಿದನು ಗ್ರಾಮ ಕವನು ಸಾವಕಾಶದಿ ನಡೆದು ಈಕ್ಷಿಸುತ್ತ ಏಕದೃಷ್ಟಿಯಿಂದ ದಾರಿಯನು ಪರಿಭಾವಿಸುತ್ತ ಮನದಿ ಅನೇಕಾಂತ ದೃಷ್ಟಿಯಿಂದಲಿ ಲೋಕವನು ಇದ್ದಿತೆಲ್ಲಿನ ಉದ್ಯಾನವನದಲ್ಲಿ ವಿಮಲೇಕ ಯಕ್ಷನ ಚೈತ್ಯವೋ ಮೂಡಿಸುವನವನು ಭಯವನ್ನು ಎಸಗುತ್ತ ಆತಂಕಕಾರಿ ಕಾರ್ಯಗಳನ್ನು ಅಂತೆಯೇ ಹೆದರುವರು ಜನರಲ್ಲಿಗೆ ಬರಲು ಭಾವಿಸಿ ಅದನು ಭೂತ ನಿವಾಸವೆಂದ್ವಾ ಅದರ್ಹ ಮಹಾವೀರನು ಆತ್ಮಸ್ಥಿತನಾದನು ಯಕ್ಷನ ಚೈತ್ಯದಲ್ಲಿ ಸಾಮಾಯಿಕ ಸಾಧನೆಯಲ್ಲಿ ತಾಗಿದಂತೆ ಜಲವು ಅಗ್ನಿಗೆ ಸೋಕಿದಂತೆ ಜ್ಯೋತಿ ಒತ್ತಿಗೆ ಅಗಲ ಯಕ್ಷನ ದಿಗಂಬರನವನ ದಿವ್ಯ ಸಾಮೀಪ್ಯದಲ್ಲಿ ಮತ್ತವನ ಶಾಂತ ಸೌಮ್ಯ ಮೌನ ಮುದ್ರೆಯಿಂದಲಿ ಬದಲಾಗಿ ಅವನ ಚಿತ್ತವೃತ್ತಿಯು ಸ್ತುತಿಸಿ ತೊಡಗಿದನವನು ಆ ಯೋಗೀಶ್ವರನನು ಭಕ್ತಿಯಲಿ. ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 13ರ ಕಾವ್ಯವಾಚನ ಮತ್ತು ವ್ಯಾಖ್ಯಾನ. ಈ ರೀತಿಯಾಗಿ ವೈಶಾಲಿಯಿಂದ ಹೊರಟಂತಹ ದಿಗಂಬರ ಮುನಿ ಮಹಾವೀರ ಗ್ರಾಮಕ ಎಂಬತಕ್ಕಂಥ ಗ್ರಾಮವನ್ನು ಸಾವಕಾಶದಿ ನಡೆದು ಸೇರಿದ ಬಗ್ಗೆ ಉಲ್ಲೇಖ ಬರುತ್ತಿದೆ. ಮತ್ತು ದಾರಿಯಲ್ಲಿ ಬರುವಾಗ ಏಕದೃಷ್ಟಿಯಿಂದಲೂ, ಏಕೆಂದರೆ ಮುನಿಗಳು ನಡೆಯುವಾಗ ಮಾತನಾಡುವಾಗ ನಡೆಯುವುದಿಲ್ಲ. ಏಕೆಂದರೆ ನಡೆಯುವಾಗ ಸೂಕ್ಷ್ಮಜೀವಿಗಳ ಮರಣವಾಗ್ತದೆ, ಅದಕ್ಕೋಸ್ಕರ ಏಕದೃಷ್ಟಿಯಿಂದ. ಹಾಗೆ ಅನೇಕಾಂತ ದೃಷ್ಟಿ. ಈಗ ನನಗೆ ನನ್ನ ತಂದೆ ನನ್ನ ತಾಯಿಗೆ ಗಂಡ, ಬಂಧು ಬಾಂಧವರಿಗೆ ತೀರ್ಥರೂಪ ಸಮಾನ. ಹಾಗೆ ಜೈನ ಧರ್ಮ ಅನೇಕಾಂತ ವಾದವನ್ನು ಹೊಂದಿರತಕ್ಕಂಥದ್ದು. ಹೀಗೆ ಅಲ್ಲಿ ಹೊರಟಾಗ ಗ್ರಾಮಕ ಎಂಬ ಗ್ರಾಮವನ್ನು ತಲುಪಿದಾಗ ಅಲ್ಲಿ ವಿಮಲೇಖ ಎಂಬ ಯಕ್ಷನ ಚೈತ್ಯ ಇತ್ತಂತೆ. ಅವನು ಯಕ್ಷನ ಚೈತ್ಯ, ಒಂದೇ ಆಟ ಯಕ್ಷಂದು, ವಿಮಲೇಖ ಅನ್ನುವ ಯಕ್ಷ. ಆತ ಜನತೆಗೆ ಭಯವನ್ನೇ ಎಸಗುತ್ತಾ ಆತಂಕ ಕಾರ್ಯಗಳನ್ನು ಮಾಡ್ತಾನೆ ಅಂಥೇಳಿ ಮತ್ತು ಜನ ಅದನ್ನೊಂದು ರೀತಿಯ ಭೂತ ನಿವಾಸ ಎಂಬುದಾಗಿ ತಿಳ್ಕೊಂಡು ಅವನ ಅಲ್ಲಿಗೂ ಬರಲಿಕ್ಕೆ ಎದುರುಕೊಳ್ತಾ ಇದ್ರು. ಆದರೆ ಆ ಮಹಾವೀರ ಮುನಿ ಆತ್ಮಸ್ಥಿತನಾಗಿರ್ತಕ್ಕಂಥವನು ಆ ಯಕ್ಷನ ಚೈತ್ಯ, ಯಕ್ಷನ ತಾಣಕ್ಕೆ ಹೋಗಿ ಸಾಮಾಯಿಕ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಜಲವು ಅಗ್ನಿಗೆ ಸೋಂಕಿದಂತೆ ಜ್ಯೋತಿ ಬತ್ತಿಗೆ ನೀರಿಗೆ, ಅಗ್ನಿಗೇನಾದರೂ ನೀರು ಸೋರಿದ್ರೆ ಅಗ್ನಿ ಆರೋಗುತ್ತಲ್ಲ, ಹಾಗೆ ದಿಗಂಬರನವನ ದಿವ್ಯ ಸಾಮೀಪ್ಯದಿಂದ ಅವನ ಶಾಂತ ಸೌಮ್ಯ ಮೌನ ಮುದ್ರೆಯಿಂದ ಅವನ ಚಿತ್ತವೃತ್ತಿ ಬದಲಾಯ್ತಂತೆ. ಹೀಗೆ ಆ ಯೋಗೀಶ್ವರನನ್ನು ಭಕ್ತಿಯಿಂದ ಆತಂಕಕಾರಿಯಾದ ವಿಮಲೇಖ ತನ್ನ ಜೀವನವನ್ನೇ ಬದಲಾಯಿಸಿಕೊಂಡ. ಹೇಗೆ ನಾವು ಬುದ್ಧ ಚರಿತೆಯಲ್ಲಿ ಅಂಗುಲಿಮಾಲನ ಕಥೆಯನ್ನು ಕೇಳ್ತೀವಲ್ಲ, ಅದೇ ರೀತಿ ಹಲವಾರು ಸುಧಾರಣೆಗಳನ್ನು ಕೇವಲ ಜ್ಞಾನ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ರಾಜಶೇಖರ್ ಅವರು ತಂದಿರ್ತಕ್ಕಂಥದ್ದು ವಿಶೇಷ. ಇದೆಲ್ಲ ಮೂಲ ಮಹಾವೀರನ ಚರಿತೆಯಲ್ಲಿ ಇಲ್ಲ. ಆದರೂ ಕೂಡ ಸಾಂದರ್ಭಿಕವಾಗಿ ಇವನ್ನೆಲ್ಲ ತಂದು ಅಂದಿನ ಕಾಲದ ಜನಮಾನಸದ ಚಿತ್ತವೃತ್ತಿಯನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಅದಕ್ಕೆ ಈ ಕಾವ್ಯ ಅಂದು ಇಂದು ಮುಂದು ಎಂದೆಂದಿಗೂ ಕೂಡ ಅದು
ಸಾಧಾರಣವಾಗಿ ಎಂದೆಂದಿಗೂ ಕೂಡ ಅದು ಸ್ವೋಪಜ್ಞತೆಯನ್ನು ಹೊಂದಿರತಕ್ಕಂಥದ್ದು. ಅಬ್ಬಬ್ಬಬ್ಬಬ್ಬಬ್ಬ, ಎಂತಹ ಮನೋಜ್ಞವಾದಂಥ ಕಾವ್ಯ! ಕೇವಲ ಜ್ಞಾನ ಕಲ್ಯಾಣ ಸಂಪುಟ, ಮಹಾವೀರ ಮಹಾದರ್ಶನ ಅತ್ಯಂತ ದೀರ್ಘ ಸಂಪುಟ.